ಹಾಯ್ ಗೈಸ್, ಮನೆಯಲ್ಲಿ ಒಬ್ಳೆ ಇದ್ದ ಹೆಣ್ಮಗಳಿಗೆ ಈ ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ ಎಂತ ಶಾಕ್ ಕೊಟ್ಟ ಗೊತ್ತಾ? ಆಕ್ಚುಲಿ ಈ ವಿಷಯ ನಡೆದಿರೋದು ನೆನ್ನೆ ಮೊನ್ನೆ ಅಷ್ಟೇ, ಅದು ಬೇರೆ ಕಡೆ ಅಲ್ಲ, ನಮ್ ಬೆಂಗಳೂರಲ್ಲೇನೆ. ಅಸಲಿಗೆ ಅಲ್ಲಿ ನಡೆದಿದ್ದೇನೋ ಹೇಳ್ತೀನಿ ಬನ್ನಿ. ಒಬ್ಬ ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ ಪಾರ್ಸಲ್ ಕೊಡಕ್ಕೆ ಅಂತ ಹೇಳಿ ಒಂದ್ ಮನೆಗೆ ಹೋಗ್ತಾನೆ. ಆ ಮನೆಯಲ್ಲಿ ಒಂದೇ ಒಂದು ಹುಡುಗಿ ಇರ್ತಾಳೆ. ಪಾರ್ಸಲ್ ಅನ್ನ ಹುಡುಗಿ ಕೈಗೆ ಕೊಟ್ಟು ನಾನ್ ನಿಮ್ಮ ವಾಶ್ರೂಮ್ ಅನ್ನ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾನೆ. ಮನೆಯಲ್ಲಿ ಒಬ್ಳೆ ಇದ್ದಂತಹ ಆ ಹುಡುಗಿ ಸ್ವಲ್ಪ ಹೆದರಿಕೆಯಿಂದ ನನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನೀವು ಆಚೆ ಎಲ್ಲಾದ್ರೂ ನೋಡ್ಕೊಳ್ಳಿ, ಐ ಆಮ್ ಸಾರಿ ಅಂತ ಹೇಳ್ತಾಳೆ. ಹಾಗೆ ಹೇಳಿ ಆ ಹುಡುಗಿ ಮನೆ ಒಳಗಡೆ ಹೋಗಿ ಅಮೌಂಟ್ ತರೋಣ ಅಂತ ರೂಮ್ ಒಳಗಡೆ ಹೋಗ್ತಾಳೆ. ಆದ್ರೆ ಈ ಫ್ಲಿಪ್ಕಾರ್ಟ್ ನ ಡೆಲಿವರಿ ಬಾಯ್ ಮನೆ ಒಳಗಡೆ ಬಂದು ಆಕೆ ವಾಶ್ರೂಮ್ ಅನ್ನ ಆಕೆ ಪರ್ಮಿಷನ್ ಇಲ್ದೇನೆ ಯೂಸ್ ಮಾಡ್ತಿರ್ತಾನೆ. ನನ್ನ ಪರ್ಮಿಷನ್ ಇಲ್ದೇ ಇದ್ರು ಕೂಡ ನನ್ನ ಮನೆ ಒಳಗಡೆ ಬಂದಿದಾರಲ್ಲ ಇವ್ರ ಮೇಲೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬೇಕು ಅನ್ನೋಂತ ಸಣ್ಣ ಉದ್ದೇಶದಿಂದ ವಿಡಿಯೋವನ್ನ ರೆಕಾರ್ಡಿಂಗ್ ಅಲ್ಲಿ ಇಟ್ಟಂತ ಆ ಹುಡುಗಿ ಡೆಲಿವರಿ ಬಾಯ್ ನ ವರ್ತನೆ ನೋಡಿ ಶಾಕ್ ಆಗ್ತಾಳೆ. ಅಷ್ಟಕ್ಕೂ ಈ ಡೆಲಿವರಿ ಬಾಯ್ ಮಾಡಿದ್ದೇನ್ ಗೊತ್ತಾ? ವಾಶ್ರೂಮ್ ಯೂಸ್ ಮಾಡ್ತೀನಿ ಅನ್ನೋ ನೆಪದಲ್ಲಿ ಆ ಹುಡುಗಿಗೆ ತನ್ನ ಪ್ರೈವೇಟ್ ಪಾರ್ಟ್ ಅನ್ನ ಶೋ ಮಾಡ್ತಾನೆ. ಈಕೆ ವಿಡಿಯೋವನ್ನ ಮಾಡ್ತಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಅಲ್ಲಿಂದ ಅವಳ ಕೈಯಲ್ಲಿ ಕಾಸು ಕೂಡ ಈಸ್ಕೊಳ್ದೇನೆ ಅಲ್ಲಿಂದ ಓಡೋಗ್ತಾನೆ. ಮನೆಯಲ್ಲಿ ಒಬ್ಬೊಬ್ರು ಇರೋ ಹೆಣ್ಮಕ್ಳಿಗೆ ಈ ರೀತಿಯಾದಂತ ಎಕ್ಸ್ಪೀರಿಯನ್ಸ್ ಆಗೋದು ತುಂಬಾ ಬೇಸರ ಆಗುತ್ತೆ. ಅಷ್ಟಕ್ಕೆ ಬಿಡದ ಈ ಹುಡುಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಈಗ ಆ ಫ್ಲಿಪ್ಕಾರ್ಟ್ ಡೆಲಿವರಿ ಮಾಡ್ತಿದ್ದಂತಹ ಹುಡುಗ ಪೊಲೀಸರ ವಶದಲ್ಲಿದ್ದಾನೆ. ಅಷ್ಟಕ್ಕೂ ಈ ಹುಡುಗನ ಮಾನಸಿಕ ಪರಿಸ್ಥಿತಿ ಹೇಗಿರ್ಬೋದು ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಆದ್ರೂ ಇವನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಯಾರು ಇದನ್ನ ಸರಿ ಅಂತ ಹೇಳಕ್ಕಾಗಲ್ಲ. ಅವನು ಕೂಡ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಯೂಶುವಲಿ ಈ ಸ್ಟೇಜ್ ಅಲ್ಲಿ ಇರುವಂತ ಗಂಡು ಮಕ್ಕಳಿಗೆ ನಂದೊಂದು ಸಣ್ಣ ಕಿವಿ ಮಾತು. ಕಾಮನ್ ಆಗಿ ನಿಮ್ಗೆ ಈ ತರದ ಯೋಚನೆಗಳು ಬಂದಾಗ ಅಟ್ ಪ್ರೆಸೆಂಟ್ ಇರೋ ಮೂಮೆಂಟ್ ಅನ್ನ ಸ್ಕಿಪ್ ಮಾಡೋ ಪ್ರಯತ್ನ ಪಡಿ. ನಿಮ್ಮ ಮನಸ್ಸನ್ನ ಬೇರೆ ಕಡೆ ಬದಲಾಯಿಸೋ ಪ್ರಯತ್ನ ಪಡಿ. ಇಲ್ವಾ ಚಾನ್ಸೇ ಇಲ್ಲ ಅನ್ನೋ ಹಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗೋ ಫ್ಯಾಮಿಲಿ ಮೆಂಬರ್ಸ್ಗೋ ಕಾಲ್ ಮಾಡಿ ಒಂದೆರಡು ನಿಮಿಷ ಅವ್ರ ಜೊತೆ ಕಾಲ ಕಳೀರಿ. ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ ಸ್ಟೇಜ್ ಅಲ್ಲಿರೋ ಹುಡುಗರು ಹುಷಾರಾಗಿರಿ. ಸ್ವಲ್ಪ ಯಾಮಾರಿದ್ರು ಮಾನ ಮರ್ಯಾದೆ ರಾಜಿಗೆ ಬಂದ್ಬಿಡುತ್ತೆ.